ನಾ 2019 PLD ಬ್ಯಾಂಕ್ ಎಲೆಕ್ಷನ್ ಹೌದು. ನಾ ಅಷ್ಟ್ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಜನ ಅಂತ ಅನ್ಕೋತಿದ್ದೆ. ಅದು ನೋಡಿದ್ರೆ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಬಿಡಿಸೋ ಲೆವೆಲ್ಲಿಗೆ ಹೋಯ್ತು ಅದು. ಹೌದು ಹೌದು ಹೌದು. ಅದಕ್ಕೆ ನಾ ಹುಕ್ಕೇರಿ ಯಾವುದು ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಅಂದಾಗ ನೆಗ್ಲೆಕ್ಟ್ ಮಾಡಬಾರ್ದು ಇದನ್ನು ಅಂತ ಅಂದ್ಕೊಂಡೆ. ಯಾಕಷ್ಟು ಪ್ರತಿಷ್ಠೆ ಆಯ್ತದೆ ಏಕಾಏಕಿ? ಪ್ರತಿಷ್ಠೆ ಆಯ್ತಂದರೆ ಸುಮ್ಮನೆ ಇವತ್ತು ಆ ಸಂಸ್ಥೆ ಬಹುಶಃ ನಮ್ಮ ದೇಶದಲ್ಲಿ 7 ಅಂಥ ಸಂಸ್ಥೆಗಳಿದ್ದು ಈಗ 6 ಮುಚ್ಚಿ ಹೋಗಿದ್ದಾವೆ. ಈಗ ಇರೋದು ಒಂದಿದೆ, ಭಾಳ ಚೆನ್ನಾಗಿದೆ. ನಮ್ಮ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಜನರ ಒಂದು ಸಹಕಾರದಿಂದ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ. ಇನ್ನೊಮ್ಮೆ ನಮ್ಮ ಅಣ್ಣ ದಿವಂಗತ ಉಮೇಶ್ ಅನಕತ್ತಿಯವರು ಮಂತ್ರಿಯಾಗಿದ್ದಾಗ ಇವತ್ತು AB ಪಾಟೀಲ್ರು ಇನ್ನೊಬ್ಬರು ಅವರು ಮಂತ್ರಿಯಾಗಿದ್ದರು, JH ಪಾಟೀಲ್ರ ಇದರಲ್ಲಿ. ಆಗಿನ ಸಂದರ್ಭದಲ್ಲಿ ಒಂದು ಮುಚ್ಚುವಂಥ ಪರಿಸ್ಥಿತಿ ಇತ್ತು ಅದಕ್ಕೆ. ಆದರೆ ಉಮೇಶ್ ಅಣ್ಣ ಅವರು ಹೋಗಿ AB ಪಾಟೀಲ್ರು ಹೋಗಿ ವಿನಂತಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ JH ಪಾಟೀಲ್ರು ಸರ್ಕಾರದಿಂದ ಒಂದು 16 ಕೋಟಿ ಅನುದಾನವನ್ನು ಕೊಟ್ಟರು. ಮತ್ತು ಪುನಶ್ಚೇತನ ಆಯಿತು. ಈಗ ಒಳ್ಳೆಯ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಬಹುಶಃ ಆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಈ ಸಂಸ್ಥೆ ಒಂದು ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮ ತಾಲೂಕಿನಲ್ಲಿ ಇವತ್ತು ದಿವಸ ಇಂಥ ಒಂದು ವಿದ್ಯುತ್ ಸಹಕಾರಿ ಸಂಘ ಇದೆ ಅಂತ ಭಾಳ ಹೆಮ್ಮೆಯಿಂದ ನಮ್ಮ ಜನರು ಹೇಳ್ತಾರೆ, ನಾವು ಹೇಳ್ತೀವಿ. ಬಟ್ ಅದನ್ನು ಪಾಲಿಟಿಕಲಿ ಇವತ್ತಿನ ದಿವಸ ಇನ್ನೊಬ್ಬರು ಹೊರಗಿನವ್ರು ಬಂದವರು ಅಥವಾ ಜಾರಕಿಹೊಳಿ ಅವರು ಅದನ್ನು ಬಂದು ಏನು ಹೇಳಿದ್ರಪ್ಪ ಅಂತಂದ್ರೆ ಅವ್ರಿಗೆ ಏನು ತಿಳ್ಕೊಂಡ್ಬಿಟ್ರು, ಅವ್ರು ಯಾರೋ ಕಿವಿ ಚುಚ್ಚಿರ್ಬೋದು. ಪಾಲಿಟಿಕಲ್ ರಿಲೇಷನ್ ಈ ಸಂಸ್ಥೆ ಜೊತೆ ಇದೆ. ಒಬ್ಬ ರೈತನಿಗೆ ಪಂಪ್ ಸೆಟ್ ಕೊಡಬೇಕಾದ್ರೆ ಈ ಸಂಸ್ಥೆಗೆ ಹೋಗಲೇಬೇಕು, ಮನಿ ಕನೆಕ್ಷನ್ ಕೊಡ್ಬೇಕಾದ್ರೆ ಮನಿಗೆ ಹೋಗಲೇಬೇಕು, ಅಥವಾ ಏನು ಜಾತ್ರೆ ಏನು ಹಬ್ಬ ಹುಣ್ಣಿಮೆ ಇದ್ದರೆ ಲೈಟ್ ಬೇಕಾದ್ರೆ ಅವ್ರ ಕಡೆ ಹೋಗಲೇಬೇಕು ಅನ್ನುವಂಥ ಕನೆಕ್ಷನ್ ಇದೆ ಅನ್ನೋದನ್ನು ಈ ಬಹುಶಃ ಇತ್ತಿತ್ತಲಾಗಿ ಅವ್ರ ಗಮನಕ್ಕೆ ಬಂತು. ಅದಕ್ಕಾಗಿ ದಿವಂಗತ ಉಮೇಶ್ ಕತ್ತಿ ಅವರು ಇಲ್ಲೀಗ ಇದರದೊಂದು ಚಾನ್ಸ್ ಯಾಕೆ ತೊಗೊಳ್ಬಾರ್ದು, ಇದೊಂದು ಚಾನ್ಸ್ ತೊಗೊಂಡು ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಬರುವಂಥ ದಿನಮಾನಗಳಲ್ಲಿ ಹಾಕಿ ಇಲ್ಲಿಂದಲೇ ನಮ್ಮ ಆಡಳಿತ ಯಾಕೆ ನಡೆಸಬಾರ್ದು ಅನ್ನೋಂಥ ವಿಚಾರಕ್ಕೆ ಅವರು ಇದನ್ನು ಪ್ರತಿಷ್ಠೆಯಾಗಿ ತೊಗೊಂಡು ಅಂತ ನನಗೆ ಅನ್ನಿಸ್ತದೆ. ಭಾವನೆ, ನನ್ನ ಭಾವನೆ. ಉಮೇಶ್ ಕತ್ತಿ ಅವರು ತೀರ್ಕೊಂಡ ಮೇಲೆ ಕತ್ತಿ ಫ್ಯಾಮಿಲಿಯ ಶಕ್ತಿ ಕುಂದಿದೆ ಅಂತ ಅನ್ಕೊಂಡ್ರು. ಜೊತೆಗೆ ಈ ಒಂದು ಸಂಸ್ಥೆಯಿಂದ ಡೈರೆಕ್ಟಾಗಿ ರೈತರ ಸಂಪರ್ಕ ಇದೆ, ಅಲ್ಲಿಂದ ಪಾಲಿಟಿಕ್ಸ್ ನಮ್ದು ಈಸಿ ಆಗ್ತದೆ ಅನ್ನೋಂಥ ಭಾವನೆ ಅವರಲ್ಲಿ ಬಂದಿರ್ಬೋದು. ಅಂದರೆ ಬೆಳಗಾವಿ ಅಂದರೆ ಏನು, ಲಿಂಗಾಯತ ವರ್ಸಸ್ ನಾನ್ ಲಿಂಗಾಯತ ಪಾಲಿಟಿಕ್ಸ್ ಇಷ್ಟೇನಾ? ಹಾಗೇನಿಲ್ಲ. ಬಹುಶಃ ನಮ್ಮ ಬೆಳಗಾವಿಯಲ್ಲಿ ಇವತ್ತು ಜೈನ್ ಸಮಾಜದವರು ಇದ್ದಾರೆ, ಉಪ್ಪಾರ್ ಸಮಾಜದವರು ಇದ್ದಾರೆ, ಕುರುಬ ಸಮಾಜದವರು ಇದ್ದಾರೆ, ಲಿಂಗಾಯತ ಸಮಾಜದವರು ಇದ್ದಾರೆ, ಮುಸ್ಲಿಂ ಸಮಾಜದವರು ಇದ್ದಾರೆ. ಎಲ್ಲರನ್ನೂ ಒಕ್ಕಟ್ಟಾಗಿ ಹೋಗುವಂಥ ಒಂದು ನೆಲ, ಪುಣ್ಯದ ನೆಲ ಅದು ಬೆಳಗಾವಿ ಜಿಲ್ಲೆ ಅಂದರೆ. ಇವತ್ತಿನ ದಿವಸ ನಾವು ಭಾಳ ಕಡೆ ನಾವು ಉದಾಹರಣೆಗಾಗಿ ಹೇಳುವಂಥ ಸಂದರ್ಭಗಳನ್ನು ನಾವು ಹೇಳಬೇಕಾದ್ರೆ, ಇವತ್ತು ಬಾಲಚಂದ್ರ ಜಾರಕಿಹೊಳಿನ ತಗೊಳ್ರಿ, ಅರವಾಯಿ ಮತಕ್ಷೇತ್ರ, ಅಲ್ಲಿ ಅವರು ST ಹೋಟು ಒಂದು 5-6 ಸಾವಿರ ಇರ್ಬೋದು. ಬಟ್ ಇನ್ನುಳಿದ ಕುರುಬ ಲಿಂಗಾಯತರು ಕೂಡಿ ಇವತ್ತು ದಿವಸ ಅವನು ಆಯ್ಕೆ ಮಾಡ್ಕೊತ ಕೊಟ್ಕೊತ ಬಂದಿದ್ದಾರೆ. ಅದ್ರ ಜೊತೆಗೆ ತಾವು ಗೋಕಾಕ್ ತೊಗೋಬೋದು, ಅಲ್ಲಿ 70-80 ಸಾವಿರ ಲಿಂಗಾಯತ ಮತದಾರರಿದ್ದಾರೆ. ಬಟ್ ಅವ್ರನ್ನ ಆಯ್ಕೆ ಮಾಡ್ಕೊತ ಬಂದಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆ ಮೊದಲಿನಿಂದಲೂ ಸರ್ವಧರ್ಮೀಯರನ್ನು ಸಹಬಾಳದ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ಜಿಲ್ಲೆ. ಅಂಥ ಒಂದು ಚಿಂತನೆ ಉಳ್ಳಂಥ ರಾಜಕಾರಣಿಗಳು ಆ ಜಿಲ್ಲೆಯಿಂದ ಸಾಕಷ್ಟು ಜನ ಆಗಿ ಬಂದಿದ್ದಾರೆ. ಆದರೆ ಈಗ ಕಳೆದ ಒಂದು 10-12 ವರ್ಷಗಳಲ್ಲಿ ಈ ಜಾತಿ ವ್ಯವಸ್ಥೆಯಲ್ಲಿ ಬಲವಾಗಿ ನಂಬಿಕೊಂಡು ಕೆಲವೊಂದು ಜನ ರಾಜಕಾರಣ ಮಾಡೋದ್ರಿಂದ ಇವತ್ತಿನ ದಿವಸ ಇಂಥ ಚುನಾವಣೆಗಳಿಗೆ ಹಿನ್ನಡೆ ಆಗ್ತಾ ಇದೆ ಅಂತ, ಬಹುಶಃ ಅದಕ್ಕೆ ಇದು ಅವರಿಗೆ ಜಾರಕಿಹೊಳಿ ಅವರಿಗೆ ಹಿನ್ನಡೆ ಆಗಿದ್ದು ಇದೇ ಕಾರಣ ಅಂತ ನಾನು ಭಾವಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.